ನಮ್ಮ ಕುಂಚಿಟಿಗ ಮಹಾಮಂಡಲದ ವತಿಯಿಂದ ಮತ್ತು ತುಮಕೂರು ಕುಂಚಿಟಿಗ ವಿದ್ಯಾರ್ಥಿ ಸಂಘದ ವತಿಯಿಂದ ಏನು ಜಾತಿ ಜನಗಣತಿ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದಕ್ಕೆ ನಮ್ಮ ಮಹಾಮಂಡಲದ ಅಧ್ಯಕ್ಷರಾದಂಥ ರಂಗ ಹನುಮಯ್ಯನವರ ನೇತೃತ್ವದಲ್ಲಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಸಮಾಜದ ಎಲ್ಲ ಬಂಧುಗಳು ಸೇರಿ ಏನು ರಾಜ್ಯ ಸರ್ಕಾರದ ವತಿಯಿಂದ ಮತ್ತು ಬರುವಂಥ ವರ್ಷದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ನಡೀತಾ ಇರುವಂಥ ಜಾತಿ ಜನಗಣತಿಯ ಬಗ್ಗೆ ವಿಸ್ತೃತವಾಗಿರುವಂಥ ಮಾಹಿತಿಯನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ಬರುವಂಥ ದಿನದಲ್ಲಿ ರಾಜ್ಯ ಸರ್ಕಾರ ಏನು ಸೆಪ್ಟೆಂಬರ್ 22ರಿಂದ ಜಾತಿ ಜನಗಣತಿಯನ್ನು ಪ್ರಾರಂಭ ಮಾಡ್ತಾ ಇದೆ. ಆ ಜಾತಿ ಜನಗಣತಿಯಲ್ಲಿ ಎಲ್ಲರೂ ಕೂಡ ತಮ್ಮ ಬಂದಂಥ ಜಾತಿ ಜನಗಣತಿ ಮಾಡುವಂಥ ಸಂದರ್ಭದಲ್ಲಿ ಜಾತಿ ಕಾಲಮ್ನಲ್ಲಿ ಧರ್ಮದ ಕಾಲಮ್ನಲ್ಲಿ ಹಿಂದೂ ಮತ್ತು ಜಾತಿಯ ಕಾಲಮ್ನಲ್ಲಿ ಕುಂಚಿಟಿಗ ಅಂತ ನಮೂದಿಸಿ ಉಪಜಾತಿಯನ್ನು ತಾವು ಯಾವ ಉಪಜಾತಿಗೆ ಸೇರಿರ್ತೀರಾ ಅದನ್ನು ನಮೂದಿಸಬೇಕು ಮತ್ತು ಎಲ್ಲರೂ ಕೂಡ ಸ್ಪಷ್ಟವಾಗಿ ಆ ಕಾಲಮ್ಗೆ ಅನುಗುಣವಾಗಿ ನೇಮಿಸಬೇಕು. ಯಾಕಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಕಡೆಯಿಂದ ಆಗುವಂಥ ಜನಗಣತಿ ಮತ್ತು ಬರುವಂಥ ಎಲ್ಲ ಏನು ಅದು OBC ಪಟ್ಟಿಗೆ ಸೇರುವಂಥದ್ದಿರ್ಬೋದು ಮತ್ತು ಕೇಂದ್ರ ಸರ್ಕಾರದಲ್ಲಿ ಬರುವಂಥ OBC ಪಟ್ಟಿಲಿರ್ಬೋದು, ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನಿಷ್ಠವಾದಂಥ ಜಾತಿಗಳನ್ನು ನಮೂದಿಸಬೇಕು ಅಂತೇಳಿ ಇವತ್ತು ಮಾನ್ಯ ಅಧ್ಯಕ್ಷರು ಅದನ್ನು ಕರೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಿ ಅದನ್ನು ನೆರವೇರಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮುಖ್ಯವಾಗಿ ಸಮಾಜದಲ್ಲಿ ಅನೇಕ ಗೊಂದಲಗಳಿರುವಂಥ ಕಾರಣಕ್ಕೋಸ್ಕರ ನಮ್ಮ ರಾಜ್ಯ ಅಧ್ಯಕ್ಷರು ಈಗಾಗಲೇ ಪ್ರವಾಸವನ್ನು ಮಾಡಿದ್ದಾರೆ. ಇದು ಸ್ವಲ್ಪ ಸಮಯ ಇದಕ್ಕೆ ಬೇಕಾಗುತ್ತೆ. ಯಾಕಂದರೆ ಅನೇಕ ವರ್ಷಗಳಿಂದ ಈ ಗೊಂದಲಗಳ ಮಧ್ಯದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಹಿರಿಯರು ಅನೇಕ ಸಾರಿ ಇದಕ್ಕೆ ಪ್ರಯತ್ನವನ್ನು ಮಾಡಿದರೂ ಕೂಡ ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಬರಬೇಕಾದಂಥ ಫಲಿತಾಂಶ ಬರಲಿಲ್ಲ. ಆದರೆ ನಮ್ಮ ಅಧ್ಯಕ್ಷರು ಈಗ ಸ್ವತಃ ತಾವೇ ತಾಲೂಕು ಭೇಟಿಯನ್ನು ಮಾಡಿ ಜನಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಅಭಿನಂದನೆಯನ್ನು ತಿಳಿಸ್ತೇನೆ. ಇದು ತಡವಾದರೂ ಕೂಡ ಖಂಡಿತ ಆಗುತ್ತೆ ಮತ್ತು ಇದಕ್ಕೆ ಯಾರನ್ನು ಗಮನಕ್ಕೆ ತರಬೇಕು, ಅದು ಕೇಂದ್ರದಲ್ಲಿರುವಂಥ ಮಂತ್ರಿಗಳಿರ್ಬೋದು, ರಾಜ್ಯದಲ್ಲಿರುವಂಥ ರಾಜ್ಯ ಸರ್ಕಾರದ ಮಂತ್ರಿಗಳಿರ್ಬೋದು, ನಾವು ಕೂಡ ಶಾಸಕರಾಗಿ ಇದಕ್ಕೆ ಅವ್ರ ಜೊತೆಗೆ ನಿಂತು ಅವರಿಗೆ ಗಟ್ಟಿಯಾಗಿ ಬೆಂಬಲವನ್ನು ನೀಡುವಂಥ ಕೆಲಸವನ್ನು ಮಾಡ್ತೇವೆ. ತಡವಾದರೂ ಕೂಡ ಖಂಡಿತ ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗೆ.